ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕ್ರಿಸ್ಟೋಫರ್ ಮಾರ್ಲೋ ಅವರ ಅತ್ಯಂತ ಪ್ರಸಿದ್ಧ ನಾಟಕ ಡಾಕ್ಟರ್ ಫಾಸ್ಟಸ್ ಅನ್ನ ಎಳೆಯಾಗಿ ಬಿಡಿಸಿಡಲಿದ್ದೇವೆ, ವಿಶೇಷವಾಗಿ ಪರೀಕ್ಷಾ ದೃಷ್ಟಿಕೋನದಿಂದ. ಏನ್ ಗೊತ್ತಾ, ಈ ನಾಟಕ ಕೇವಲ ಒಂದು ಕಥೆಯಲ್ಲ. ಇದು ಇಡೀ ನವೋದಯ ಕಾಲದ ಅಂದ್ರೆ ರೆನಾಸಾನ್ಸ್ ಪೀರಿಯಡ್ನ ಮಾನವನ ಮನಸ್ಥಿತಿಯ ಅತ್ಯುತ್ತಮ ಕನ್ನಡಿ ಅಂತಾನೆ ಹೇಳಬಹುದು. ಅಂದ್ರೆ ಆ ಕಾಲದ ಜನರ ಆಲೋಚನೆಗಳು ಹೇಗೆ ಬದಲಾಗ್ತಿತ್ತು ಅಂತ. ಖಂಡಿತವಾಗಿಯೂ ಆ ಕಾಲದ ಜನರಲ್ಲಿ ಹೊಸ ಹೊಸ ವಿಷಯಗಳನ್ನ ಕಲಿಯುವ ವಿಜ್ಞಾನ, ಕಲೆ ಮತ್ತೆ ಭೌಗೋಳಿಕ ಅನ್ವೇಷಣೆಯ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಇತ್ತು. ಸಾಂಪ್ರದಾಯಿಕ ಜ್ಞಾನ ಅವ್ರಿಗೆ ಸಾಲುತ್ತಿರಲಿಲ್ಲ. ಡಾಕ್ಟರ್ ಫಾಸ್ಟಸ್ ಕೂಡ ಇದೇ ಮಹತ್ವಾಕಾಂಕ್ಷೆಯ ಅತಿರೇಕದ ಪ್ರತೀಕ. ಓಹೋ, ಅಂದ್ರೆ ಇದೊಂದು ಜರ್ಮನ್ ದಂತಕಥೆಯನ್ನು ಆಧರಿಸಿದ ಕಥೆ ಅಲ್ವಾ? ಹೌದು. ತನ್ನ ಅಪಾರ ಜ್ಞಾನದಿಂದಲೇ ಬೇಸರಗೊಂಡ ಒಬ್ಬ ಮಹಾನ್ ವಿದ್ವಾಂಸ ಪ್ರಕೃತಿಯ ಮಿತಿಗಳನ್ನ ಮೀರಿ ಮಾಂತ್ರಿಕ ಶಕ್ತಿ ಪಡೆಯಬೇಕು ಅಂತ ಸ್ವತಃ ದೆವ್ವದೊಂದಿಗೆ ತನ್ನ ಆತ್ಮವನ್ನೇ ಮಾರಿಕೊಳ್ಳುವ ಒಪ್ಪಂದ ಮಾಡಿಕೊಳ್ತಾನೆ. ಮುಂದೆ ಏನಾಗತ್ತೆ ಎನ್ನುವುದೇ ಈ ರೋಚಕ ದುರಂತ ನಾಟಕದ ಹಂದರ. ಈಗ ಈ ಕಥೆಯ ಆಳಕ್ಕೆ ಇಳಿಯುವ ಮುನ್ನ ಇದರ ಮೂಲ ಸ್ವರೂಪನ ಅರ್ಥ ಮಾಡ್ಕೊಳ್ಳೋಣ. ಓವರಾಲ್ ಸಮರಿ ಅಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರಿಲೇಶನ್ಶಿಪ್. The play revolves around Dr. Faustus, a brilliant scholar who sells his soul to the devil, Lucifer, for 24 years of magical power. Despite warnings from good forces, he wastes his powers on cheap tricks instead of noble deeds. Ultimately, unable to repent due to his pride, he is dragged to hell. The characters around him, like Mephistopheles, the angels, and the old man, represent his internal and external struggles. ಪರೀಕ್ಷೆಯ ದೃಷ್ಟಿಯಿಂದ ಈ ಸಾರಾಂಶ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗುತ್ತೆ. ಒಂದು ನಿಮಿಷ, ಈ ಸಾರಾಂಶ ಕೇಳಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ಅವನು ತನ್ನ ಆತ್ಮವನ್ನೇ ಮಾರಿ ಬರೋಬ್ಬರಿ 24 ವರ್ಷಗಳ ಅಪಾರ ಮಾಂತ್ರಿಕ ಶಕ್ತಿ ಪಡಿತಾನೆ. ಆದರೆ ಅದನ್ನ ಚೀಪ್ ಟ್ರಿಕ್ಸ್ ಅಥವಾ ಸಣ್ಣ ಪುಟ್ಟ ತಮಾಷೆಗಳಿಗೆ ಬಳಸ್ತಾನೆ ಅನ್ನೋದು ಎಂಥ ವಿಪರ್ಯಾಸ. ಹೌದು, ಇದು ಒಂಥರ ಹಾಸ್ಯಾಸ್ಪದ ಅಂತನೂ ಹೇಳಬಹುದು. ನನಗಂತೂ ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅನಿಸ್ತಿದೆ. ಈಗ ಒಬ್ಬ ವ್ಯಕ್ತಿಗೆ 100 ಕೋಟಿ ರೂಪಾಯಿ ಲಾಟ್ರಿ ಹೊಡೆದು ಆತ ಅದರಿಂದ ದೊಡ್ಡ ಉದ್ಯಮ ಕಟ್ಟುವ ಬದಲು ಆ ಇಡೀ ಹಣದಲ್ಲಿ ಕೇವಲ ಸಣ್ಣಪುಟ್ಟ ಚಾಕ್ಲೇಟ್ ಖರೀದಿಸಿ ರಸ್ತೆಯಲ್ಲಿ ಹೋಗೋರಿಗೆ ಎಸೆಯುತ್ತಾ ತಮಾಷೆ ನೋಡ್ರೆ ಎಷ್ಟು ಮೂರ್ಖತನವೋ, ಫಾಸ್ಟಸ್ನ ಕಥೆಯೂ ಹಾಗೆ ಅನಿಸ್ತಿದೆ. ಅಪಾರ ಶಕ್ತಿ ಸಿಕ್ಕರೂ ಅವನ ಸಾಧನೆ ಶೂನ್ಯ. ಅದೇ ಅಲ್ವಾ ಈ ನಾಟಕದ ಬಹುದೊಡ್ಡ ದುರಂತ. ಪರೀಕ್ಷೆಯಲ್ಲಿ ನೀವು ಪಾತ್ರಗಳ ಸಂಬಂಧವನ್ನ ವಿಶ್ಲೇಷಿಸಿದಾಗ ಈ ಮೂರ್ಖತನದ ಹಿಂದಿನ ಮನೋವಿಜ್ಞಾನ ಅರ್ಥ ಆಗತ್ತೆ. ಫಾಸ್ಟಸ್ ಈ ನಾಟಕದ ಕೇಂದ್ರ ಬಿಂದು. ಆದ್ರೆ ಅವನ ಜೊತೆ ಸದಾ ಇರುವ ಮೆಫಿಸ್ಟೋಫಿಲಿಸ್ ಇದಾನಲ್ಲ, ಅವನ್ ಬರೀ ಮಾಂತ್ರಿಕ ಸೇವಕ ಅಲ್ವಾ? ಅಲ್ಲ, ಅವನು ಕೇವಲ ಸೇವಕನಲ್ಲ, ಅವನು ಲೂಸಿಫರ್ ಕಳುಹಿಸಿದ ದೆವ್ವದ ಪ್ರತಿನಿಧಿ. ಜೊತೆಗೆ ಫಾಸ್ಟಸ್ನ ಆಸೆಯ ಬೆಂಕಿಗೆ ತುಪ್ಪ ಸುರಿತಾ ಅವನನ್ನ ಪಾಪದ ಕೂಪಕ್ಕೆ ಇನ್ನಷ್ಟು ಆಳವಾಗಿ ತಳ್ಳುವನು. ಲೂಸಿಫರ್ ಇಲ್ಲಿ ಅಂತಿಮ ದುಷ್ಟಶಕ್ತಿ ಮತ್ತೆ ಭಯದ ಪ್ರತೀಕ. ಇವರಿಬ್ಬರ ಪಾತ್ರ ಫಾಸ್ಟಸ್ನ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಹೇಗೆ ಹಂತ ಹಂತವಾಗಿ ಕಸಿದುಕೊಳ್ಳುತ್ತೆ ಅನ್ನೋದನ್ನ ತೋರಿಸುತ್ತೆ. ಹಾಗೆಯೇ ನಾಟಕದುದ್ದಕ್ಕೂ ಬರುವ ಗುಡ್ ಏಂಜಲ್ ಮತ್ತು ಈವಿಲ್ ಏಂಜಲ್, ಅಂದ್ರೆ ಒಳ್ಳೆಯ ಮತ್ತು ಕೆಟ್ಟ ದೇವದೂತರು, ಕೇವಲ ಹೊರಗಿನ ಶಕ್ತಿಗಳಲ್ಲ, ಬದಲಿಗೆ ಫಾಸ್ಟಸ್ನ ಮನಸ್ಸಿನ ಆಂತರಿಕ ದ್ವಂದ್ವವನ್ನ, ಅವನ ತುಮುಲವನ್ನ ಪ್ರತಿನಿಧಿಸುತ್ತವೆ. ನಿಖರವಾಗಿ ಹೇಳಿದ್ರಿ. ಒಳ್ಳೆಯ ದೇವದೂತ ಸದಾ ಪಶ್ಚಾತ್ತಾಪ ಪಡು, ದೇವರ ಕಡೆ ತಿರುಗು ಅಂತ ಹೇಳಿದ್ರೆ, ಕೆಟ್ಟ ದೇವದೂತ ಅಧಿಕಾರ ಮತ್ತೆ ಸಂಪತ್ತಿನ ಆಸೆ ತೋರಿಸಿ ಪಾಪದ ದಾರಿಯಲ್ಲೇ ಮುಂದುವರಿಯಲು ಪ್ರಚೋದಿಸುತ್ತಾನೆ. ನೋಡಿ, ಆ ಆಂತರಿಕ ದ್ವಂದ್ವವೇ ನಾಟಕದ ಜೀವಾಳ. ಇದರ ಜೊತೆಗೆ ನಾವು ಗಮನಿಸಲೇಬೇಕಾದ ಮತ್ತೊಂದು ಆಯಾಮ ಅಂದ್ರೆ ನಾಟಕದಲ್ಲಿರುವ ಕಾಮಿಕ್ ರಿಲೀಫ್ ಅಥವಾ ಹಾಸ್ಯದ ಪಾತ್ರಗಳು. ಓ, ಆ ವ್ಯಾಗ್ನರ್, ರಾಬಿನ್ ಅವರ ಪಾತ್ರಗಳಾ? ಹೌದು. ವ್ಯಾಗ್ನರ್, ರಾಬಿನ್ ಮತ್ತೆ ರಾಫೆ ಅನ್ನೋ ಪಾತ್ರಗಳು ಫಾಸ್ಟಸ್ನ ಮಾಂತ್ರಿಕ ವಿದ್ಯೆಯನ್ನ ಅತ್ಯಂತ ಮೂರ್ಖತನದಿಂದ ಕಾಪಿ ಮಾಡೋಕ್ ಹೋಗಿ ನಗೆಪಾಟಲಾಗ್ತಾರೆ. ಪರೀಕ್ಷೆಯಲ್ಲಿ ಈ ಹಾಸ್ಯ ದೃಶ್ಯಗಳ ಮಹತ್ವವನ್ನ ಕೇಳಿದಾಗ ನೆನಪಿಡಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇದು ಕೇವಲ ಪ್ರೇಕ್ಷಕರನ್ನ ನಗಿಸಲು ಇಟ್ಟಿರುವ ದೃಶ್ಯಗಳಲ್ಲ. ಅಂದ್ರೆ ಇದರ ಹಿಂದೆ ಬೇರೆ ಅರ್ಥ ಇದೆಯಾ? ಖಂಡಿತ. ಫಾಸ್ಟಸ್ ಪಡೆದ ಆ ದೈತ್ಯ ಶಕ್ತಿ ಎಷ್ಟೊಂದು ಅರ್ಥಹೀನ ಮತ್ತು ಕ್ಷುಲ್ಲಕವಾಗಿದೆ ಎನ್ನುವುದನ್ನ ಮಾರ್ಲೋ ಈ ಹಾಸ್ಯದ ಮೂಲಕ ಅತ್ಯಂತ ಕಟುವಾಗಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಹೆಲೆನ್ ಆಫ್ ಟ್ರಾಯ್ ಪಾತ್ರ ಲೌಕಿಕ ಆಕರ್ಷಣೆ ಮತ್ತು ಕಾಮದ ಸಂಕೇತವಾಗಿ ಬಂದ್ರೆ,
ಕೊನೆಯಲ್ಲಿ ಪ್ರವೇಶಿಸುವ ವೃದ್ಧ ಅಂದ್ರೆ ಓಲ್ಡ್ ಮ್ಯಾನ್ ನೈಜ ಕ್ರಿಶ್ಚಿಯಾನಿಟಿ ಮತ್ತು ಆಧ್ಯಾತ್ಮಿಕ ಬುದ್ಧಿವಾದದ ಸಂಕೇತವಾಗಿ ಫಾಸ್ಟಸ್ಗೆ ಪಶ್ಚಾತ್ತಾಪ ಪಡಲು ಕೊನೆಯ ಅವಕಾಶವನ್ನ ಕೊಡ್ತಾನೆ. ಈ ಪಾತ್ರಗಳ ಹಿನ್ನೆಲೆ ನಾಟಕದ ಆಳವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ದುರಂತದ ಆರಂಭ ಹೇಗಾಯಿತು ಎನ್ನುವುದನ್ನ ಮೊದಲ 2 ಅಂಕಗಳಲ್ಲಿ ನೋಡೋಣ. ಆಕ್ಟ್ ವೈಸ್ ಎಕ್ಸ್ಪ್ಲನೇಷನ್. ಅಂಕ 1ರ ಆರಂಭದಲ್ಲೇ ನಾವು ಆತನ ಮಿತಿಮೀರಿದ ಅಹಂಕಾರವನ್ನ ನೋಡಬಹುದು. ಹೌದು, ತನ್ನ ಇಡೀ ಜೀವಮಾನದ ಶಿಕ್ಷಣವನ್ನ ತತ್ವಶಾಸ್ತ್ರ, ವೈದ್ಯಕೀಯ, ಕಾನೂನು ಮತ್ತು ಧರ್ಮಶಾಸ್ತ್ರದಂತಹ ಉನ್ನತ ವಿಷಯಗಳನ್ನ ಕೇವಲ ಒಂದು ಕ್ಷಣದಲ್ಲಿ ತಿರಸ್ಕರಿಸೋದು ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸುತ್ತೆ. ಈ ಜ್ಞಾನದಿಂದ ಅವನಿಗೆ ತೃಪ್ತಿ ಸಿಗಲಿಲ್ಲ ಎನ್ನುವುದು ಒಪ್ಪಬಹುದು. ಆದರೆ ಅದಕ್ಕಾಗಿ ನೇರವಾಗಿ ನೆಕ್ರೋಮ್ಯಾನ್ಸಿ ಅಂದ್ರೆ ಕಪ್ಪು ಜಾದುವಿನ ಮೊರೆ ಹೋಗೋದು ಅತಿಯಾದ ನಿರ್ಧಾರ ಅಲ್ವಾ? ಅದೇ ನವೋದಯ ಕಾಲದ ವಿಪರೀತ ಮಹತ್ವಾಕಾಂಕ್ಷೆಯ ಸ್ವರೂಪ. ಅಂಕ 1ರ ಆರಂಭದಲ್ಲೇ ಫಾಸ್ಟಸ್ ತನ್ನ ಸ್ವಗತದಲ್ಲಿ ಅಂದ್ರೆ ಸಾಲಿಲಾಕ್ವಿನಲ್ಲಿ ಹೇಳುವ ಮಾತುಗಳು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಏನ್ ಹೇಳ್ತಾನವನು? ತಾನು ಎಷ್ಟೇ ದೊಡ್ಡ ವೈದ್ಯನಾದ್ರೂ ಸತ್ತವರನ್ನ ಬದುಕಿಸಲು ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಕಾನೂನು ಪಂಡಿತನಾದ್ರೂ ಅದು ಕೇವಲ ಆಸ್ತಿಪಾಸ್ತಿಗಳ ವ್ಯಾಜ್ಯಕ್ಕೆ ಮಾತ್ರ ಸೀಮಿತ ಅಂತ ಬೇಸರಗೊಳ್ತಾನೆ. ವಾಲ್ಡಸ್ ಮತ್ತೆ ಕಾರ್ನೆಲಿಯಸ್ ಎಂಬ ಸ್ನೇಹಿತರ ಪ್ರಭಾವದಿಂದ ಕಪ್ಪು ಜಾದು ಮಾತ್ರ ತನ್ನನ್ನ ದೇವರಷ್ಟೇ ಶಕ್ತಿಶಾಲಿಯನ್ನಾಗಿ ಮಾಡಬಲ್ಲದು ಅನ್ನೋ ಹಠಕ್ಕೆ ಬೀಳ್ತಾನೆ. ಆ ರಕ್ತದಲ್ಲಿ ಸಹಿ ಹಾಕೋ ದೃಶ್ಯ ಕೂಡ ಇಲ್ಲೇ ಬರೋದಲ್ವಾ? ಹೌದು. ತನ್ನ ಆತ್ಮವನ್ನ 24 ವರ್ಷಗಳ ಮಾಂತ್ರಿಕ ಸೇವೆಗಾಗಿ ಬರೆದುಕೊಡುವ ಒಪ್ಪಂದಕ್ಕೆ ತನ್ನ ಸ್ವಂತ ರಕ್ತದಲ್ಲೇ ಸಹಿ ಹಾಕಲು ಮುಂದಾಗುವುದು ಅವನ ಆಧ್ಯಾತ್ಮಿಕ ಆತ್ಮಹತ್ಯೆಯ ಮೊದಲ ಹೆಜ್ಜೆ ಅಂತ ಬರಿಬೇಕು. ಇಲ್ಲಿ ನಡೆಯುವ ಒಂದು ಘಟನೆ ನನಗೆ ಬಹಳ ಆಸಕ್ತಿದಾಯಕ ಅನಿಸುತ್ತೆ. ಫಾಸ್ಟಸ್ ತನ್ನ ರಕ್ತದಿಂದ ಸಹಿ ಹಾಕಲು ಹೋದಾಗ ಅವನ ರಕ್ತ ಗಡ್ಡೆ ಕಟ್ಟಿ ಸಹಿ ಹಾಕಲು ಸಾಧ್ಯವಾಗೋದಿಲ್ಲ. ಇದು ಕೇವಲ ಕಾಕತಾಳೀಯ ಘಟನೆಯಲ್ಲ. ನಮ್ಮ ದೇಹಕ್ಕೆ ಒಗ್ಗದ ಬೇರೊಬ್ಬರ ಅಂಗಾಂಗವನ್ನ ಕಸಿ ಮಾಡಿದಾಗ ನಮ್ಮ ದೇಹದ ರೋಗನಿರೋಧಕ ವ್ಯವಸ್ಥೆ ಅದನ್ನ ಹೇಗೆ ತೀವ್ರವಾಗಿ ತಿರಸ್ಕರಿಸ್ತದೆಯೋ ಎಕ್ಸಾಕ್ಟ್ಲಿ ಅದೇ ರೀತಿ ಫಾಸ್ಟಸ್ನ ದೇಹ ಪ್ರಕೃತಿ ಸ್ವತಃ ಅವನನ್ನ ಈ ಘೋರ ತಪ್ಪಿನಿಂದ ತಡೆಯಲು ಪ್ರಯತ್ನಿಸ್ತಿದೆ ಎನಿಸುತ್ತೆ. ಆದ್ರೂ ಅವನು ಬೆಂಕಿ ತರಿಸಿ ರಕ್ತವನ್ನ ಕರಗಿಸಿ ಬಲವಂತವಾಗಿ ಸಹಿ ಹಾಕ್ತಾನೆ. ಆದ್ರೆ ನನ್ನ ದೊಡ್ಡ ಪ್ರಶ್ನೆ ಏನಂದ್ರೆ, ಮ್ಯಾಜಿಕ್ ಶುರು ಮಾಡಿದಾಗ ದೆವ್ವ ಮೆಫಿಸ್ಟೋಫಿಲಿಸ್ ಅಲ್ಲಿಗೆ ಬಂದು ತಾನು ಅನುಭವಿಸ್ತಿರುವ ನರಕದ ಯಾತನೆಯ ಬಗ್ಗೆ ಸ್ವತಃ ಎಚ್ಚರಿಕೆ ಕೊಡ್ತಾನೆ. ದೆವ್ವವೇ ಬೇಡ ಅಂದ್ರೂ ಫಾಸ್ಟಸ್ ಅಷ್ಟೊಂದು ಅಹಂಕಾರದಿಂದ ಒಪ್ಪಂದಕ್ಕೆ ಏಕೆ ಮುಂದಾಗ್ತಾನೆ? ಇದು ಅವನ ಅತಿಯಾದ ವಿಶ್ವಾಸವನ್ನೋ ಅಥವಾ ಮೂರ್ಖತನವನ್ನೋ ತೋರಿಸುತ್ತಾ? ಆ ಪ್ರಶ್ನೆಯಲ್ಲೇ ಫಾಸ್ಟಸ್ನ ಪತನದ ರಹಸ್ಯ ಅಡಗಿದೆ. ಅವನಿಗೆ ತನ್ನ ಬುದ್ಧಿವಂತಿಕೆಯ ಮೇಲೆ ಮಿತಿಮೀರಿದ ಅಹಂಕಾರ. ತಾನು ನರಕವನ್ನೇ ಗೆಲ್ಲಬಲ್ಲೆ, ದೇವಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲೆ ಅನ್ನೋ ಕುರುಡು ನಂಬಿಕೆ ಅವನದು. ಆದ್ರೆ ಅಂಕ 2ರಲ್ಲಿ ಒಪ್ಪಂದ ಮುಗಿದ ತಕ್ಷಣ ಆ ಅಹಂಕಾರ ಕರಗಿ ಅವನ ಮನಸ್ಸಿನಲ್ಲಿ ಭೀತಿ ಮತ್ತೆ ಪಶ್ಚಾತ್ತಾಪದ ಆಲೋಚನೆಗಳು ಶುರುವಾಗ್ತವೆ. ಅಂದ್ರೆ ಆ ದೇವದೂತರು ಮತ್ತೆ ಬರ್ತಾರಾ? ಹೌದು. ತಾನು ಮಾಡಿದ್ದು ಸರಿಯೇ ಅಂತ ಯೋಚಿಸುವಾಗ ಒಳ್ಳೆಯ ದೇವದೂತ ಅವನನ್ನ ದೇವರ ಕಡೆಗೆ ಕರೆಯುತ್ತಾನೆ. ಆ ಕ್ಷಣದಲ್ಲಿ ಫಾಸ್ಟಸ್ ಒಪ್ಪಂದವನ್ನ ಮುರಿದು ಹಿಂತಿರುಗುವ ಎಲ್ಲ ಸಾಧ್ಯತೆಗಳಿರ್ತವೆ. ಮತ್ತ ಸಾಧ್ಯತೆಯನ್ನ ನಾಶಪಡಿಸಲು ಸ್ವತಃ ಲೂಸಿಫರ್ ಅಲ್ಲಿಗೆ ಬರ್ತಾನೆ. ಫಾಸ್ಟಸ್ ಸ್ವರ್ಗದ ಬಗ್ಗೆ, ದೇವರ ಬಗ್ಗೆ ಯೋಚಿಸುವುದನ್ನೇ ನಿಲ್ಲಿಸಲು, ಅವನ ಗಮನವನ್ನ ಬೇರೆಡೆ ಸೆಳೆಯಲು ದೆವ್ವಗಳು 7 ಪ್ರಾಣಾಂತಿಕ ಪಾಪಗಳ ಅಥವಾ 7 ಡೆಡ್ಲಿ ಸಿನ್ಸ್ ಪ್ರದರ್ಶನವನ್ನ ಏರ್ಪಡಿಸ್ತವೆ. ಹೌದು, ಇದೊಂದು ಅತ್ಯಂತ ಕುಶಲ ಮನೋವೈಜ್ಞಾನಿಕ ತಂತ್ರ ಅಂತ ಹೇಳ್ಬೋದು. ಲೂಸಿಫರ್ ಆತನಿಗೆ ಲೌಕಿಕ ಆಕರ್ಷಣೆಗಳ ಭ್ರಮೆಯನ್ನು ಸೃಷ್ಟಿಸಿ ಅಸಲಿ ವಾಸ್ತವವನ್ನ ಮರೆಮಾಚುತ್ತಾನೆ. ಪರೀಕ್ಷೆ ಬರೆಯುವಾಗ ವಿದ್ಯಾರ್ಥಿಗಳು ಹೈಲೈಟ್ ಮಾಡಬೇಕಾದ ಇನ್ನೊಂದು ಪ್ರಮುಖ ಅಂಶ ಅಂಕ 2ರಲ್ಲಿದೆ. ಅದೇ ಸೃಷ್ಟಿಕರ್ತನ ಬಗ್ಗೆ ಕೇಳೋ ಪ್ರಶ್ನೆ ಅಲ್ವಾ? ಖಂಡಿತ. ಜ್ಞಾನದ ಹಸಿವಿನಿಂದ ಆತ್ಮವನ್ನ ಮಾರಿಕೊಂಡ ಫಾಸ್ಟಸ್ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು ಅಂತ ಮೆಫಿಸ್ಟೋಫಿಲಿಸ್ನನ್ನ ಕೇಳ್ತಾನೆ. ಆದ್ರೆ ಮೆಫಿಸ್ಟೋಫಿಲಿಸ್ ಉತ್ತರಿಸಲು ಸಂಪೂರ್ಣವಾಗಿ ನಿರಾಕರಿಸ್ತಾನೆ. ಯಾಕಂದ್ರೆ ದೆವ್ವಗಳಿಗೆ ದೇವರ ಸೃಷ್ಟಿಯ ಬಗ್ಗೆ ಮಾತನಾಡುವ ಅಧಿಕಾರ ಇರೋದಿಲ್ಲ. ಇದು ಫಾಸ್ಟಸ್ ಪಡೆದ ಜ್ಞಾನ ಎಷ್ಟೊಂದು ಅಪೂರ್ಣ ಮತ್ತು ಮಿತಿಯೊಳಗಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ದೇವರಿಗಿಂತ ದೊಡ್ಡವನಾಗಬೇಕು ಅಂದ್ಕೊಂಡವನಿಗೆ ಸೃಷ್ಟಿಯ ಮೂಲ ರಹಸ್ಯವೇ ತಿಳಿಯಲಿಲ್ಲ. ಹಾಗಾದ್ರೆ ಅನಂತ ಶಕ್ತಿ ಸಿಕ್ಕಿತ್ತು ಅನ್ನೋ ಭ್ರಮೆಯಲ್ಲಿರುವ ಫಾಸ್ಟಸ್ ಮುಂದೆ ಆ ಶಕ್ತಿಯನ್ನ ಏನ್ ಮಾಡ್ತಾನೆ? ಆ ಉತ್ತರ ನಿಜಕ್ಕೂ ಆಘಾತಕಾರಿಯಾಗಿದೆ. ಆಕ್ಟ್ 3 ಅಂಡ್ ಆಕ್ಟ್ 4 ಈ ಭಾಗದಲ್ಲಿ ಆತನ ಅಧಾಪತನ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಅನಂತ ಜ್ಞಾನ ಮತ್ತೆ ಶಕ್ತಿ ಸಿಕ್ಕ ವ್ಯಕ್ತಿ ಇಡೀ ಜಗತ್ತನ್ನೇ ಬದಲಾಯಿಸ್ತಾನೆ, ಹೊಸ ಖಂಡಗಳನ್ನ ಅನ್ವೇಷಿಸ್ತಾನೆ ಅಥವಾ ರಹಸ್ಯಗಳನ್ನ ಭೇದಿಸ್ತಾನೆ ಅನ್ಕೊಂಡ್ರೆ ಇಲ್ಲಿ ನಡೀತಿರೋದೇ ಬೇರೆ.
ರೋಮ್ ನಗರದಲ್ಲಿ ಪೋಪ್ ಆಯೋಜಿಸಿದ ಔತಣಕೂಟಕ್ಕೆ ಅದೃಶ್ಯನಾಗಿ ಹೋಗಿ ಅಲ್ಲಿರುವ ಆಹಾರವನ್ನ ಕದಿಯೋದು, ಪಾದ್ರಿಗಳಿಗೆ ಹೊಡೆಯೋದು, ಅವರಿಗೆ ಅವಮಾನ ಮಾಡೋದು. ನಿಜ, ಇವೆಲ್ಲ ಬರೀ ಚೀಪ್ ಟ್ರಿಕ್ಸ್. ಇಷ್ಟು ದೊಡ್ಡ ವಿದ್ವಾಂಸ ಇಂಥ ಅಗ್ಗದ ಬೀದಿ ಬದಿಯ ಜಾದುಗಾರನಂತೆ ವರ್ತಿಸೋದನ್ನ ನೋಡಿದ್ರೆ ಆತನ ಜ್ಞಾನದ ಮಟ್ಟ ಎಲ್ಲಿ ಕುಸಿತು ಅನಿಸುತ್ತೆ. ಈ ದೃಶ್ಯಗಳ ಹಿಂದೆ ಕೇವಲ ಹಾಸ್ಯವಿಲ್ಲ, ಆಳವಾದ ಐತಿಹಾಸಿಕ ಹಿನ್ನೆಲೆ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಎಲಿಜಬೆತ್ ಕಾಲದ ಇಂಗ್ಲೆಂಡ್ನಲ್ಲಿ ಕ್ಯಾಥೋಲಿಕ್ ವಿರೋಧಿ ಅಂದ್ರೆ ಆಂಟಿ ಕ್ಯಾಥೋಲಿಕ್ ಮನೋಭಾವ ಬಹಳ ಪ್ರಬಲವಾಗಿತ್ತು. ಹಾಗಾಗಿ ನಾಟಕಕಾರ ಕ್ರಿಸ್ಟೋಫರ್ ಮಾರ್ಲೋ ಪೋಪ್ ಮತ್ತು ಅಂದಿನ ಕ್ಯಾಥೋಲಿಕ್ ಚರ್ಚ್ನ ಭ್ರಷ್ಟಾಚಾರವನ್ನ, ಅವರ ಆಡಂಬರವನ್ನ ಟೀಕಿಸಲು ಈ ದೃಶ್ಯಗಳನ್ನ ಬಹಳ ಜಾಣತನದಿಂದ ಬಳಸ್ಕೊಂಡಿದ್ದಾನೆ. ಓ, ಅಂದ್ರೆ ಆ ಕಾಲದ ಪ್ರೇಕ್ಷಕರಿಗೆ ಇದು ದೊಡ್ಡ ಮನರಂಜನೆ ಆಗಿತ್ತು. ಹೌದು, ಆದರೆ ಫಾಸ್ಟಸ್ನ ವ್ಯಕ್ತಿತ್ವದ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ ಜ್ಞಾನದ ಪರಾಕಾಷ್ಠೆ ತಲುಪಬೇಕಿದ್ದ ಅವನ ಪಯಣ ಕೇವಲ ಇಂಥ ಕ್ಷುಲ್ಲಕ ತಮಾಷೆಗಳಿಗೆ ಸೀಮಿತವಾಗತ್ತೆ. ದೈವಿಕ ಉದ್ದೇಶವಿಲ್ಲದ ಅಪಾರ ಶಕ್ತಿ ಮನುಷ್ಯನನ್ನ ಕೇವಲ ಅಹಂಕಾರಿ ಮತ್ತು ಮೂರ್ಖನನ್ನಾಗಿ ಮಾಡುತ್ತದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅಂಕ 4ಕ್ಕೆ ಬರೋಷ್ಟರಲ್ಲಿ ಅವನ ನೈತಿಕ ಮತ್ತು ಬೌದ್ಧಿಕ ಕುಸಿತ ಸಂಪೂರ್ಣವಾಗಿ ಬಿಡುತ್ತೆ. ಚಾರ್ಲ್ಸ್ V ಚಕ್ರವರ್ತಿಯ ಆಸ್ಥಾನದಲ್ಲಿ ಫಾಸ್ಟಸ್ ಅಲೆಕ್ಸಾಂಡರ್ನ ಆತ್ಮವನ್ನ ಕರೆಸಿ ತೋರಿಸ್ತಾನೆ. ಅಲ್ಲಿ ತನ್ನನ್ನ ಲಘುವಾಗಿ ಮಾತನಾಡಿಸಿದ ಒಬ್ಬ ಅಹಂಕಾರಿ ನೈಟ್ಗೆ ಶಾಪ ನೀಡಿ ಅವನ ತಲೆಯ ಮೇಲೆ ಕೊಂಬುಗಳು ಬೆಳೆಯುವಂತೆ ಮಾಡಿ ಅವಮಾನಿಸ್ತಾನೆ. ಮತ್ತೆ ಆ ದ್ರಾಕ್ಷಿ ತಂದುಕೊಡೋ ದೃಶ್ಯ ಕೂಡ ಇಲ್ಲೇ ಬರುತ್ತೆ. ಹೌದು. ಆಮೇಲೆ ಇನ್ನೆಲ್ಲೋ ಚಳಿಗಾಲದಲ್ಲಿ ಡಚಸ್ಗೆ ದ್ರಾಕ್ಷಿ ತಿನ್ನುವ ಆಸೆಯಾದಾಗ ಮ್ಯಾಜಿಕ್ ಮಾಡಿ ಪ್ರಪಂಚದ ಇನ್ನೊಂದು ಮೂಲೆಯಿಂದ ದ್ರಾಕ್ಷಿ ತಂದುಕೊಡ್ತಾನೆ. ಇದು ನಿಜಕ್ಕೂ ಒಂದು ದುರಂತದ ಹಂತ. ಪರೀಕ್ಷೆಯ ಉತ್ತರದಲ್ಲಿ ವಿದ್ಯಾರ್ಥಿಗಳು ಬರೆಯಲೇಬೇಕಾದ ವಿಶ್ಲೇಷಣೆ ಇದು. ಜಗತ್ತನ್ನೇ ತನ್ನ ಅಂಗೈಯಲ್ಲಿ ಆಳಬೇಕೆಂಬ ಮಹದಾಸೆ ಹೊಂದಿದ್ದ ಮಹಾನ್ ತತ್ವಜ್ಞಾನಿ ಕೊನೆಗೆ ಕೇವಲ ರಾಜರ ಆಸ್ಥಾನದಲ್ಲಿ ಮ್ಯಾಜಿಕ್ ಮಾಡಿ ರಂಜಿಸುವ ಕೋರ್ಟ್ ಎಂಟರ್ಟೈನರ್ ಆಗಿ, ಅಂದ್ರೆ ಆಸ್ಥಾನದ ಜಾದುಗಾರನಾಗಿ ಕುಸಿದು ಹೋಗ್ತಾನೆ. ಆತನ ಶಕ್ತಿಗೆ ಯಾವುದೇ ಗಾಂಭೀರ್ಯವೇ ಉಳಿಯೋದಿಲ್ಲ. ಮತ್ತೆ ಆ ಹಾಸ್ಯ ದೃಶ್ಯಗಳ ಬಗ್ಗೆ ಹೇಳಿದ್ರಲ್ಲ, ಅವು ಈ ಹಂತದಲ್ಲಿ ಹೇಗೆ ಕನೆಕ್ಟ್ ಆಗ್ತವೆ? ಅದೇ ನಾವು ಮೊದಲೇ ಪ್ರಸ್ತಾಪಿಸಿದಂತೆ ಅವನ ಸೇವಕ ವ್ಯಾಗ್ನರ್ ಮತ್ತೆ ಇತರರ ಹಾಸ್ಯ ದೃಶ್ಯಗಳು ಸಮಾನಾಂತರವಾಗಿ ನಡೀತಿರ್ತವೆ. ಅವರ ಮೂರ್ಖತನದ ಮ್ಯಾಜಿಕ್ ಮತ್ತೆ ಫಾಸ್ಟಸ್ನ ಮ್ಯಾಜಿಕ್ ನಡುವೆ ದೊಡ್ಡ ವ್ಯತ್ಯಾಸವೇ ಕಾಣೋದಿಲ್ಲ. ಸಮಯ ಉರುಳಿದಂತೆ 24 ವರ್ಷಗಳ ಅವಧಿ ಮುಗಿಯುತ್ತಾ ಬಂದಂತೆ ಫಾಸ್ಟಸ್ನ ಈ ಬಾಲಿಶ ವರ್ತನೆಯ ಹಿಂದಿರುವ ಆತಂಕ ಮತ್ತು ಸಾವು ಹತ್ತಿರ ಬರುತ್ತಿರುವ ಭಯ ಸ್ಪಷ್ಟವಾಗಿ ಗೋಚರಿಸತೊಡಗುತ್ತದೆ. ಇಮ್ಯಾಜಿನ್ ಮಾಡಿ, ನಾವೆಲ್ಲರೂ ಸಮಯದ ಗುಲಾಮರು. ಆ 24 ವರ್ಷಗಳ ಗಡುವು ಮುಗಿತಾ ಇದೆ. ತನ್ನ ಆತ್ಮವನ್ನ ಹರಿದು ತಿನ್ನಲು ನರಕದ ಬಾಗಿಲು ತೆರೆಯುತ್ತಿದೆ ಅನ್ನೋದು ಗೊತ್ತಾದಾಗ ಆಗೋ ಭಯ ಎಂಥದ್ದು ಅಂತ. ಇದು ಕಥೆಯ ಅತ್ಯಂತ ರೋಚಕ ಮತ್ತೆ ಭೀಕರ ಘಟ್ಟ. ಆಕ್ಟ್ 5 ಕೊನೆಯ ಅಂಕದ ತೀವ್ರತೆ ನಿಜಕ್ಕೂ ಮೈ ಜುಮ್ ಎನಿಸುವಂತಿದೆ. ಕೊನೆಯ ಕೆಲವು ಗಂಟೆಗಳು ಮಾತ್ರ ಬಾಕಿಯಿವೆ. ಆತನ ಮನಸ್ಸಿನಲ್ಲಿ ಅಪರಾಧಿ ಪ್ರಜ್ಞೆ ಮತ್ತೆ ಸಾವಿನ ಭಯ ತಾಂಡವವಾಡುತ್ತಿದೆ. ಆ ನಿರ್ಣಾಯಕ ಸಮಯದಲ್ಲಿ ಆ ವೃದ್ಧ ಅಂದ್ರೆ ಓಲ್ಡ್ ಮ್ಯಾನ್ ಅಲ್ಲಿಗೆ ಬಂದು ದೇವರಿಗೆ ಶರಣಾಗು, ಪಶ್ಚಾತ್ತಾಪ ಪಡು, ನಿನ್ನ ಆತ್ಮವನ್ನ ಕಾಪಾಡಲು ದೇವರು ಈಗಲೂ ಸಿದ್ಧನಿದ್ದಾನೆ ಅಂತ ಅತ್ಯಂತ ಕಳಕಳಿಯಿಂದ ಬೇಡಿಕೊಳ್ತಾನೆ. ಇದು ಮುಳುಗುತ್ತಿರುವ ಮನುಷ್ಯನಿಗೆ ಸಿಕ್ಕ ಕೊನೆಯ ಹುಟ್ಟಿನಂತೆ ಇತ್ತು. ಆದರೆ ಫಾಸ್ಟಸ್ನ ಅಹಂಕಾರ ಮತ್ತೆ ದೆವ್ವದ ಮೇಲಿನ ಭಯ ಅವನನ್ನ ಪಾರ್ಶ್ವವಾಯುವಿಗೆ ತುತ್ತಾದವನಂತ ನಿಷ್ಕ್ರಿಯಗೊಳಿಸತ್ತೆ. ಪಶ್ಚಾತ್ತಾಪ ಪಡುವ ಧೈರ್ಯವಿಲ್ಲದೆ ಮೆಫಿಸ್ಟೋಫಿಲಿಸ್ನ ಬೆದರಿಕೆಗೆ ಹೆದರಿ ಆ ಕೊನೆಯ ಅವಕಾಶವನ್ನು ತಿರಸ್ಕರಿಸ್ತಾನೆ. ಮತ್ತೆ ಆ ಹೆಲೆನ್ ಆಫ್ ಟ್ರಾಯ್ ದೃಶ್ಯ ಕೂಡ ಇದೇ ಭೀತಿಯಿಂದ ಹುಟ್ಕೊಳ್ಳೋದು ಅಲ್ವಾ? ಖಂಡಿತ. ತನ್ನ ಆಳವಾದ ಭಯವನ್ನ, ವಾಸ್ತವವನ್ನ ಮರೆಯಲು ಪ್ರಪಂಚದ ಅತಿ ಸುಂದರ ಮಹಿಳೆಯನಿಸಿಕೊಂಡ ಹೆಲೆನ್ ಆಫ್ ಟ್ರಾಯ್ನ ಆತ್ಮವನ್ನ ಕರೆಸುವಂತೆ ಕೇಳ್ತಾನೆ. ಅವಳನ್ನ ನೋಡಿದ ತಕ್ಷಣ ಆಡುವ ಮಾತುಗಳು ವಾಸ್ ದಿಸ್ ದ ಫೇಸ್ ದಟ್ ಲಾಂಚ್ಡ್ 1,000 ಶಿಪ್ಸ್ ಎನ್ನುವ ಸಾಲುಗಳು ಇಂಗ್ಲಿಷ್ ಸಾಹಿತ್ಯದಲ್ಲೇ ಅತ್ಯಂತ ಪ್ರಸಿದ್ಧವಾಗಿವೆ. ಅಂದ್ರೆ ಆ ಲೌಕಿಕ ಸುಖದಲ್ಲಿ ಅವನು ಎಲ್ಲವನ್ನೂ ಮರೆಯೋಕ್ ನೋಡ್ತಾನೆ. ಹೌದು, ಅವಳ ಸೌಂದರ್ಯಕ್ಕೆ ಮರುಳಾಗಿ ಆ ಲೌಕಿಕ ಸುಖದ ಭ್ರಮೆಯಲ್ಲಿ ತನ್ನ ಸಾವಿನ ಭಯವನ್ನ ಮುಚ್ಚಿಡಲು, ಅದರಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸ್ತಾನೆ. ಆದ್ರೆ ಆ ಭ್ರಮೆ ಹೆಚ್ಚು ಹೊತ್ತು ಉಳಿಯೋದಿಲ್ಲ. ಮಧ್ಯರಾತ್ರಿ 11 ಗಂಟೆ ಆಗತ್ತೆ. ಇನ್ನೊಂದು ಗಂಟೆಯಲ್ಲಿ ದೆವ್ವಗಳು ಬರ್ತವೆ. ಮಾರ್ಲೋ ಈ ಕೊನೆಯ 1 ಗಂಟೆಯ ದೃಶ್ಯವನ್ನ ಫಾಸ್ಟಸ್ನ ಆಂತರಿಕ ರೋಧನೆಯನ್ನ ವರ್ಣಿಸಿರೋ ರೀತಿ ಅಸಾಧಾರಣವಾದದ್ದು. ಆತನ ಹತಾಶೆಯನ್ನ ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ. ಹೌದು, ಸಮಯವನ್ನ ನಿಲ್ಲಿಸುವಂತೆ ಫಾಸ್ಟಸ್ ಪ್ರಕೃತಿಯನ್ನ ಬೇಡಿಕೊಳ್ತಾನೆ.
ನಕ್ಷತ್ರಗಳೇ ನಿಂತುಬಿಡಿ, ಸಮಯ ಓಡದಿರ್ಲಿ, ಸೂರ್ಯನೇ ಹುಟ್ಟಬೇಡ ಅಂತ ಗೋಗರಿತಾನೆ. ಒಂದು ಹನಿ ರಕ್ತವನ್ನಾದರೂ ಕೊಟ್ಟು ಯೇಸುವಿನ ಬಳಿ ಕ್ಷಮೆ ಕೇಳಲು ಒದ್ದಾಡ್ತಾನೆ. ಭೂಮಿಯೇ ಬಾಯಿಬಿಟ್ಟು ನನ್ನನ್ನು ನುಂಗಿಬಿಡು, ಈ ನರಕದ ಬವಣೆಯಿಂದ ನನ್ನನ್ನು ಬಚ್ಚಿಡು ಅಂತ ರೋಧಿಸ್ತಾನೆ. ಆ ದೃಶ್ಯದ ಮಾನಸಿಕ ತಲ್ಲಣವೇ ಆ ಮಟ್ಟದಲ್ಲಿದೆ. ಆದರೆ ಪ್ರಕೃತಿಯಾಗಲಿ ಸಮಯವಾಗಲಿ ಯಾರಿಗಾಗಿಯೂ ನಿಲ್ಲೋದಿಲ್ಲ. ಮಧ್ಯರಾತ್ರಿ 12 ಗಂಟೆ ಹೊಡೆಯುತ್ತೆ. ಭಯಾನಕ ಸದ್ದುಗಳೊಂದಿಗೆ ದೆವ್ವಗಳು ಪ್ರವೇಶಿಸ್ತವೆ. ಅವನು ಎಷ್ಟೇ ಚೀರಾಡ್ತಿದ್ರೂ, ದೇವರ ಬಳಿ ಬೇಡ್ಕೊಳ್ತಿದ್ರೂ ಲೆಕ್ಕಿಸದೆ ಅವನನ್ನ ಜೀವಂತವಾಗಿ ನರಕಕ್ಕೆ ಎಳೆದೊಯ್ಯುತ್ತವೆ. ಮತ್ತೆ ಮರುದಿನ ಅವನ ಸ್ನೇಹಿತರಿಗೆ ಸಿಗೋದು ಕೇವಲ ಆತನ ದೇಹ ಅಲ್ವಾ? ಹೌದು, ಮರುದಿನ ಬೆಳಿಗ್ಗೆ ಅವನ ಸಹಪಾಠಿ ವಿದ್ವಾಂಸರಿಗೆ ಸಿಗುವುದು ಫಾಸ್ಟಸ್ನ ಛಿದ್ರವಾದ ರಕ್ತಸಿಕ್ತ ದೇಹ ಮಾತ್ರ. ಆ ಭೀಕರ ದೃಶ್ಯವನ್ನ ನೋಡಿ ಅವರು ಮರುಕುಪಡುತ್ತಾ ಅವನ ಅಂತ್ಯಕ್ರಿಯೆ ಮಾಡ್ತಾರೆ. ಕೊನೆಯಲ್ಲಿ ಕೋರಸ್ ಪ್ರವೇಶಿಸಿ, ಮನುಷ್ಯ ತನ್ನ ಜ್ಞಾನದ ಮಿತಿಯನ್ನ ಮೀರಿ ಅಹಂಕಾರದಿಂದ ವರ್ತಿಸಿದರೆ, ನಿಷೇಧಿತ ವಿಷಯಗಳತ್ತ ಆಕರ್ಷಿತನಾದರೆ ಏನಾಗುತ್ತೆ ಅನ್ನೋದಕ್ಕೆ ಫಾಸ್ಟಸ್ನ ದುರಂತ ಅಂತ್ಯವೇ ಅಂತಿಮ ಸಾಕ್ಷಿಯಂತ ಎಚ್ಚರಿಕೆ ನೀಡ್ತಾ ನಾಟಕ ಮುಕ್ತಾಯವಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಈ ನಾಟಕದ ಕಥೆಯಷ್ಟೇ, ಅದರ ಹಿಂದಿರುವ ತಾತ್ವಿಕ ಮುಖ್ಯಾಂಶಗಳು ಕೂಡ ಒಂದು ರೀತಿಯಲ್ಲಿ ಬಂಗಾರದ ಗಣಿ ಇದ್ದಂತೆ. ಥೀಮ್ಸ್ ಅಂಡ್ ಕನ್ಕ್ಲೂಷನ್: ನವೋದಯ ಕಾಲದ ಕುತೂಹಲ ಮತ್ತು ಮಧ್ಯಯುಗದ ಕ್ರಿಶ್ಚಿಯನ್ ನೈತಿಕತೆಯ ನಡುವಿನ ಈ ಸಂಘರ್ಷ ನಾಟಕವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಈ ಥೀಮ್ಗಳನ್ನ ಅತ್ಯಂತ ನಿಖರವಾಗಿ ವಿಶ್ಲೇಷಿಸಲೇಬೇಕು. ಮೊದಲನೇ ಬಹುಮುಖ್ಯ ಥೀಮ್ ಅತಿಯಾದ ಮಹತ್ವಾಕಾಂಕ್ಷೆ, ಅಂದ್ರೆ ಓವರ್ ರೀಚಿಂಗ್ ಆಂಬಿಷನ್ ಮತ್ತು ಜ್ಞಾನದ ದುರ್ಬಳಕೆ. ಅಂದ್ರೆ ಆ ನವೋದಯ ಕಾಲದ ಸ್ಪಿರಿಟನ್ನೇ ಇದು ಪ್ರಶ್ನೆ ಮಾಡುತ್ತೆ. ಹೌದು, ಫಾಸ್ಟಸ್ ನವೋದಯ ಕಾಲದ ಅದ್ಭುತ ಪ್ರತೀಕ. ಆದ್ರೆ ತನ್ನ ಅಪಾರ ಜ್ಞಾನವನ್ನ ಜಗತ್ತಿನ ಒಳಿತಿಗೆ ಬಳಸದೆ ಕೇವಲ ತನ್ನ ಸ್ವಾರ್ಥ, ಅಧಿಕಾರದ ದಾಹ ಮತ್ತು ಅಹಂಕಾರಕ್ಕಾಗಿ ಬಳಸ್ಕೊಂಡು ಹೇಗೆ ನಾಶವಾದ ಅನ್ನೋದನ್ನ ಇದು ವಿವರಿಸುತ್ತೆ. ಎರಡನೇದು ಪ್ರಲೋಭನೆ ಮತ್ತು ಪಾಪ ಪಶ್ಚಾತ್ತಾಪ, ಅಂದ್ರೆ ಸಿನ್ ಆ್ಯಂಡ್ ರಿಪೆಂಟೆನ್ಸ್. ನಾಟಕದುದ್ದಕ್ಕೂ ಅವನಿಗೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಲು ಅನೇಕ ಅವಕಾಶಗಳು ಸಿಗ್ತವೆ. ಒಳ್ಳೆಯ ದೇವದೂತ, ವೃದ್ಧನ ಪಾತ್ರಗಳು ಎಚ್ಚರಿಸ್ತಲೇ ಇರ್ತವೆ. ಆದ್ರ ಪ್ರತಿ ಬಾರಿಯೂ ಅವನು ಲೌಕಿಕ ಸುಖ ಮತ್ತು ಅಧಿಕಾರದ ಪ್ರಲೋಭನೆಗೆ ಬಲಿಯಾಗ್ತಾನೆ. ಇನ್ನೊಂದು ಅತ್ಯಂತ ಪ್ರಮುಖ ಥೀಮ್ ಅಂದ್ರೆ ಸ್ವಂತ ಇಚ್ಛೆ ಅಥವಾ ಫ್ರೀವಿಲ್. ಫಾಸ್ಟಸ್ ದೆವ್ವದ ಬಲಿಗೆ ಬಿದ್ದಿದ್ದು ಯಾವುದೋ ಅದೃಷ್ಟಹೀನತೆಯಿಂದಲೂ ಅಥವಾ ಆಕಸ್ಮಿಕವಾಗಿಯೂ ಅಲ್ಲ. ಪ್ರಕೃತಿ, ರಕ್ತ, ದೇವದೂತರು ಎಲ್ಲರೂ ಎಚ್ಚರಿಕೆ ನೀಡಿದ್ರೂ ತನ್ನ ಸ್ವಂತ ಇಚ್ಛೆಯಿಂದಲೇ, ಸಂಪೂರ್ಣ ಅರಿವಿನಿಂದಲೇ ಆತ ಆ ವಿನಾಶದ ದಾರಿಯನ್ನು ಆರಿಸ್ಕೊಡ್ತಾನೆ. ಖಂಡಿತ. ಇದರ ಜೊತೆಗೆ ಭ್ರಮೆ ಮತ್ತು ವಾಸ್ತವ, ಅಂದ್ರೆ ಇಲ್ಯೂಷನ್ ವರ್ಸಸ್ ರಿಯಾಲಿಟಿ ಕೂಡ ಮುಖ್ಯವಾಗುತ್ತೆ. ಅವನಿಗೆ ಸಿಕ್ಕ ಮಾಂತ್ರಿಕ ಶಕ್ತಿ, ಹೆಲೆನ್ ಆಫ್ ಟ್ರಾಯ್ಸ ಸೌಂದರ್ಯ ಇವೆಲ್ಲವೂ ಕೇವಲ ಭ್ರಮೆ. ಸಾವು ಮತ್ತು ನರಕವೇ ಅಂತಿಮ ವಾಸ್ತವ ಅನ್ನೋದು ಅವನಿಗೆ ಅರಿವಾಗುವುದು ಕೊನೆಯ ಕ್ಷಣದಲ್ಲಿ. ಮತ್ತೆ ಆ ಸಮಯದ ಪ್ರಭಾವ ಕೂಡ ಮರೆಯೋ ಹಾಗಿಲ್ಲ ಅಲ್ವಾ? ಎಲ್ಲಕ್ಕಿಂತ ಮಿಗಿಲಾಗಿ ಸಮಯದ ಶಕ್ತಿ. ಮನುಷ್ಯ ಎಷ್ಟೇ ದೊಡ್ಡ ಮಾಂತ್ರಿಕನಾದರೂ, ದೈತ್ಯ ಶಕ್ತಿ ಹೊಂದಿದ್ರೂ ಸಮಯವನ್ನ ಮೀರಿ ನಿಲ್ಲಲು ಸಾಧ್ಯವಿಲ್ಲ ಅನ್ನೋದನ್ನ ಅಂಕ 5ರ ಕ್ಲೈಮ್ಯಾಕ್ಸ್ ಸ್ಪಷ್ಟಪಡಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕೇವಲ ಒಬ್ಬ ವ್ಯಕ್ತಿಯ ಕಥೆಯಾಗಿ ಉಳಿದದೆ ಮಾನವನ ಮಿತಿಗಳು, ಅಹಂಕಾರ ಮತ್ತು ನೈತಿಕತೆಯ ನಡುವಿನ ಸಂಘರ್ಷವನ್ನ ಅತ್ಯಂತ ತೀವ್ರವಾಗಿ ಕಟ್ಟಿಕೊಡುವ ಡಾಕ್ಟರ್ ಫಾಸ್ಟಸ್ ಇಂಗ್ಲಿಷ್ ಸಾಹಿತ್ಯದ ಸಾರ್ವಕಾಲಿಕ ಅತ್ಯುತ್ತಮ ದುರಂತಗಳಲ್ಲಿ ಒಂದಾಗಿ ನಿಲ್ಲುತ್ತೆ. ತನ್ನದೇ ನಿರ್ಧಾರಗಳಿಂದ ನಾಶವಾಗುವ ಫಾಸ್ಟಸ್ ವೀಕ್ಷಕರಲ್ಲಿ ಮರುಕ ಮತ್ತು ಭಯ ಎರಡನ್ನೂ ಏಕಕಾಲದಲ್ಲಿ ಹುಟ್ಟುಹಾಕ್ತಾನೆ. ಇದು ನಿಜಕ್ಕೂ ನಮ್ಮೆಲ್ಲರ ಮನಸ್ಸನ್ನ ಕಲ್ಕುವಂತಹ ಆಳವಾದ ವಿಶ್ಲೇಷಣೆ. ಇಂದಿನ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿಯ ಮತ್ತಷ್ಟು ಶೈಕ್ಷಣಿಕ, ಮಾಹಿತಿಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್. If you find this explanation of Christopher Marlowe's Dr. Faustus helpful, kindly subscribe to this YouTube channel for more English literature and literary theory lectures. Jai RCB.